ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮಟನಮುತ್ತಾಪುರ ಗ್ರಾಮದಲ್ಲಿ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಸಂಕ್ರಾಂತಿಯ ಹಬ್ಬದಲ್ಲಿ ಏನು ಸೊಗಡು ಸಂಭ್ರಮ ಸಡಗರ ಒಂದು ವಿಜೃಂಭಣೆ ಇರುತ್ತೋ ಹಳ್ಳಿಯ ಸೊಗಡಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ವೇಷಭೂಷಣವನ್ನು ಹಾಕೊಂಡ್ಬಿಟ್ಟು ಹಳ್ಳಿಯಲ್ಲಿ ಏನೇನು ವಾತಾವರಣ ಇರುತ್ತೋ ಹಳ್ಳಿ ಅಂದರೆ ಹೇಗಿರುತ್ತೋ ಅನ್ನೋದನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳು ಬಿತ್ತರಿಸುತ್ತಾರೆ. ಹಾಗಾಗಿ ಅವರೆಲ್ಲರಿಗೂ ಸಹಕಾರ ಕೊಡಬೇಕು. ಹಾಗೆ ಒಂದು ಹಳ್ಳಿಯಲ್ಲಿ ಕೆಲವು ಮನೆಯಲ್ಲಿ ಕೆಲವೊಂದನೆ ಕೌಡಿಯನ್ನು ಬೆಳೆಸಿ ರೊಟ್ಟಿಯನ್ನು ಮಾಡುವಂಥ ಒಂದು ಊಟದ ಪದ್ಧತಿ ಇದೆ. ಹಾಗಾಗಿ ಇವರಿಗೆ ತುಂಬರು ಬೇಗ ಎಷ್ಟು ಚೆನ್ನಾಗಿ ಮಾಡಿದ್ಮೇಲೆ ನಮಗೆ ಕೊಡಬೇಕು. ನಾವೇನು ಆಗಲ್ಲ ನೀವು ನಿನ್ನೆ ಆಗಿತ್ತು ಇವತ್ತು ಹಳ್ಳಿಯಲ್ಲಿ ಬೇಳೆ ಮತ್ತು ಹಿಟ್ಟನ್ನ ಮಾಡ್ತಕ್ಕಂಥ ದೋಸಕಲ್ಲಿಂದ ಬೇಳೆಯನ್ನ ಮಾಡುವಂಥದ್ದು ಹಿಟ್ಟನ್ನ ರುಬ್ಬುವಂಥದ್ದು ದೋಸಕಲ್ಲಿನಿಂದ. ತರಗತಿ ಶರಣಮ್ಮ ಬೀಸಕಲ್ಲಿನಿಂದ ಬೀಸ್ತಾ ಇದ್ದಾಳೆ ಅಕ್ಕಿ ಮತ್ತು ಬೇಳೆಯನ್ನ. ಇದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತೊಗರಿಯನ್ನ ಬೇಳೆ ಅದೆಲ್ಲ ಕಾಣಬೇಕು. ಸುತ್ತಮುತ್ತ ಇರ್ತಕ್ಕಂಥವ್ರು ಆಮೇಲೆ ಆಮೇಲೆ ಟೀ ಬಂದಿದೆ. ಟೀ ಜೋಳ ರಾಗಿಗಳನ್ನ ಅಲ್ಲಿ ಹಳ್ಳು ಮತ್ತು ಧಾನ್ಯಗಳನ್ನ ಬೇರ್ಪಡಿಸ್ತಕ್ಕಂಥದನ್ನ ಹಳ್ಳಿಯಲ್ಲಿ ಜೇಡಿ ಇಳಿಯೋದ್ರ ಮುಖಾಂತರ ಅಕ್ಕಿ ಮತ್ತು ಹಳ್ಳುಗಳನ್ನ ಬೇರ್ಪಡಿಸ್ತಾ ಇದ್ರು. ಇದು ಕೂಡ ಇನ್ನೂ ಹಳ್ಳಿಯಲ್ಲಿ ಇದೆ ಈ ಪದ್ಧತಿ. ಶರಣಮ್ಮ, ಶಂಕರ, ರೂಪ, ಉಷಾ, ಇನ್ನೇನಮ್ಮ ಬಳೆ, ಹಸಿರು ಬಳೆ, ಕೆಂಪು ಬಳೆ, ನೀರಿನ ಬಳೆ, ಮದ್ಯದ ಬಳೆಗಾರ ಆರ ಭರತ ಸೋಮಶೇಖರ ಶಾಹಿರ್ ನಿಸರ್ಗ ಸೃಷ್ಟಿ ಗಾಜಿನ ಬಳೆ, ಬೆಳಮ್ಮ ಬಳೆ, ಗಂಗಮ್ಮ ಬಳೆ ಡಜನು 20 ರೂಪಾಯಿನ. ಯಾಕಮ್ಮ ಅಷ್ಟು ರೇಟ್ ಮಾಡಿಬಿಟ್ಟಿದೆ? ಜಾಸ್ತಿ ಜನ ಇದಾರಮ್ಮ ನಮ್ಮ ಮನೆಯಲ್ಲಿ, ಒಂದು 4-5 ಜನ ಬೇಕಾಗ್ತದೆ. ಅಷ್ಟೊಂತಾರೆ, ಸ್ವಲ್ಪ ಕಡಿಮೆ ಮಾಡಿ ಕೊಡಮ್ಮ, ರೇಟು ಕಡಿಮೆ ಇದನಮ್ಮ. ಯಾವ ಬೆಳೆ ಬೇಕಮ್ಮ ನಿಮಗೆ? ಸ್ವಲ್ಪ ದೊಡ್ಡ ತಗೊಳಮ್ಮ. ಮಿಕ್ಸರ್ ಅನ್ನು ಬಳಸಲು ಒಣಕೆಯನ್ನ ತಗೊಂಡ್ಬಿಟ್ಟು
ಎಳ್ಳಲ್ಲಿ ಚಟ್ನಿಯನ್ನ ರುಬ್ಬೋದು, ಪುಡಿಯನ್ನ ಖಾರ ಪುಡಿಯನ್ನ ಕೊಡ್ತಕ್ಕಂತ ಒಂದು ವಿಧಾನ ಇದೆ. ಹಾಗಾಗಿ ನಮ್ಮ 4ನೇ ತರಗತಿ ಮತ್ತು 5ನೇ ತರಗತಿ ಮಕ್ಕಳು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಖಾರ ಪುಡಿ ಕೊಡ್ತಕ್ಕಂಥದ್ದು, ಚಟ್ನಿ ಅರಿತಕ್ಕಂಥದ್ದು, ಹಿಟ್ಟು ಮಾಡ್ತಕ್ಕಂಥದ್ದು. ಬರತ್ತ ಸರಿ ನಿಧಾನಕ್ಕೆ ಕುಟ್ಟೋರ್ದ ಬರುತ್ತೆ ಆಮೇಲೆ. ಇಲ್ಲಿ ನೋಡ್ರಿ ಈ ಕಡೆ ಸಾರ್ ಮೇಲೆ ಸಾರ್ ನೋಡಮ್ಮ, ಸಾರ್ ಈ ಕಡೆ ಸರಿ ಕೊಟ್ಟಮ್ಮ ಚೆನ್ನಾಗಿ ಕೊಟ್ಟವ, ಚೆನ್ನಾಗಿ ಕೊಟ್ಟವ. ದವಸ ಧಾನ್ಯಗಳನ್ನ ಸ್ವಚ್ಛಗೊಳಿಸತಕ್ಕಂಥ ಒಂದು ವಿಧಾನ ಕೇಳುವುದು. ಅಕ್ಕಿ, ಬೇಳೆ, ಉದ್ದು, ತೊಗರಿ, ರಾಗಿ, ಜೋಳ ಇನ್ನು ಮುಂತಾದ ದವಸ ಧಾನ್ಯಗಳನ್ನ ಆಳು ಮತ್ತು ನುಸಿ, ಗೂಳು ಎಲ್ಲವನ್ನು ಕೇಳುವ ಮುಖಾಂತರ ದವಸ ಧಾನ್ಯಗಳನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದು. ಇದು ಕೂಡ ನಮ್ಮ ಶಾಲೆಯ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿನಿಗಳು ಅನುಶ್ರೀ, ಶರಣಿ, ವಂದನಾ, ರಕ್ಷಿತಾ. ಅನುಶ್ರೀ ಎಚ್ ಸಭಾಷ್ ಅಲ್ಲಿ ಹುಡುಗ ಮಾಡೋದು ನೋಡೋದು ಮೆರಗು ತೆಗಿ, ಮೆರಗು ಅಳ್ಳು ಮೆರಗು ಪಟ್ 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 ನೋಡಕಮ್ಮ. ಸರಿಯಾಗಿ ಹೋಗಮ್ಮ. ಓಕೆ ಓಕೆ 4 ಜನರಿಗೆ ಧನ್ಯವಾದಗಳು. ಪ್ರತಿಯೊಂದು ಊರಿನಲ್ಲಿ ಜೋಳ ಮಾಡ್ತಕ್ಕಂಥದ್ದು, ಜೋಳ ನಿಜವಾದ ಕಟ್ಬಿಟ್ಟು ಗಮನ. ಓಕೆ ಜೋಳ ಮಾಡ್ತಕ್ಕಂಥದ್ದು ಉದ್ದವಾಗಿ ಬೆಳೆದಂತ ಬೆಳೆಗಳನ್ನ ಚಿಕ್ಕದಾಗಿ ಸ್ಟೈಲ್ ಆಗಿ ಈಗಿನ ಟ್ರೆಂಡ್ಗೆ ಕಟಿಂಗ್ ಮಾಡ್ತಕ್ಕಂಥದ್ದು. ಹೆಬ್ಬುಲಿ ಕಟಿಂಗ್, ಗೂಗ್ಲಿ ಕಟಿಂಗ್, ಕಟಿಂಗ್ ಹೇವಿ ಕಟಿಂಗ್. ಯಾವ ಕಟಿಂಗ್ ಮಾಡ್ಬೇಕಾ? ಹೆಬ್ಬುಲಿ ಕಟಿಂಗ್. ಎಲ್ಲಿದೆ ಬಾವಿ? ಬಾವಿ ಎಲ್ಲಿದೆ? ಬಾವಿ ಕಾಲುವೆ ಎಲ್ಲಿದೆ? ಇದೇ ಕಾಲುವೆ. ವೆರಿ ಗುಡ್. ಇನ್ನೊಂದು ವೆರಿ ಗುಡ್. 4ನೇ ತರಗತಿ ವಿದ್ಯಾರ್ಥಿಗಳು ಹಳ್ಳಿಯಲ್ಲಿ ಕೆರೆ, ಬಾವಿ, ಹಳ್ಳ, ಕಾಲುವೆಗೆ ಹೋಗಿ ನೀರನ್ನ ತರುವಂತದ್ದು. ಆ ಮೈಕ್ ಕಡೆ ತಗೊಂಡ್ಬರೋ ಯಾರು ಒಬ್ರು ಕ್ಲಿನಿಕ್ ಹೆಸರು ವೀಣಾ ಕ್ಲಿನಿಕ್. ಹಳ್ಳಿಯಲ್ಲಿ ಡಾಕ್ಟರ್ ರೋಗಗಳನ್ನ ಗುಣಪಡಿಸ್ತಕ್ಕಂಥದ್ದು. ಏನ್ ಕಾಯಿಲೆ ಆಗಿದೆ ಅಮ್ಮ? ಕೇಳಮ್ಮ ಅವ್ರಿಗೆ ಏನ್ ಕಾಯಿಲೆ ಆಗಿದೆ ಅಂತ. ಏನಾಗಿದೆ ಕಾಯಿಲೆ? ಏನಿದೆ? ಬಹಳ ಜ್ವರ ಇದೆನಾ? ಡೊಳ್ಳು ಯಾರು ಬಿಡಬಾರ್ದು. ಡೊಳ್ಳು ಡೊಳ್ಳು ಬಹಳ ಜ್ವರ ಇದೆ ಅಮ್ಮ. ಒಂದು ಟೋಕನ್ ಬರ್ಕೊಡ್ತೀನಿ, ತಗಮ್ಮ. ಚೀಟಿ ಬರ್ಬೇಡಮ್ಮ. ಗುಳಿಗೆ ಯಾವ್ದಮ್ಮ? ಜ್ವರಕ್ಕೆ ಬರ್ತಕ್ಕಂಥ ಗುಳಿಗೆ ಬರೋಬ್ಬರ. ನೆಕ್ಸ್ಟ್ ಹೋಗಿ ವೀಣಾ ಕ್ಲಿನಿಕ್. ಇವರು ನಮ್ಮ ಶಾಲೆಯಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಏನೋ ಕಾಯಿಲೆ ಬಂದರೂ ಕೂಡ ನೋಡಿ ವಾಸ ಮಾಡ್ತಕ್ಕಂಥದ್ದು ವೀಣಾ ಕ್ಲಿನಿಕ್. ಇದೀಗ ತಾನೇ ನಮ್ಮ ಶಾಲೆಯಲ್ಲಿ ಉದ್ಭವವಾಗಿರ್ತಕ್ಕಂಥ ಒಂದು ಕ್ಲಿನಿಕ್, ಹೊಸ ಕ್ಲಿನಿಕ್.
ವಾಣಿ ಏನೇ ನಿಧಾನ ಮಾಡಿ ನಿಧಾನ ಮಾಡ್ಕೊಡಮ್ಮ. ಸರಿ ಸರಿ ಪುಷ್ಪ ವೆರಿ ಗುಡ್. ಬೆಳೆದ ತರಗತಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ರಾಜಣ್ಣ, ಜಯಶ್ರೀ, ರೂಪಮ್ಮ, ಅನ್ನಪೂರ್ಣೇಶ್ವರಿ, ಶ್ರಾವಣಿ, ಮಾನಸ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಆ ಕಡೆ. ಹೋರಾಟ ಹಾಕಿರ್ತಕ್ಕಂಥ ಎಲ್ಲರೂ ಪಡ ಮಾಡಿ ರಾಶಿಯನ್ನ ಕೂರ್ತಕ್ಕಂಥದ್ದು ಗಾಳಿಯನ್ನ ಬಳಸಿ. ಡೊಳ್ಳು ಕರ್ಕೊಳಪ್ಪ, ಡೊಳ್ಳು ಬರ್ತಾ, ಡೊಳ್ಳು ಡೊಳ್ಳು ಕಡೆ ಬೇರೆ ತಗೊಂಡ್ಬರಿ, ಡೊಳ್ಳು ಡೊಳ್ಳು ಕಡೆ ಬೇರೆ ತಗೊಂಡ್ಬರಿ, ಡೊಳ್ಳು ಆಮೇಲೆ ಯಾರೋ ಬರ್ದಿಂದ ಕಡೆ ಡೊಳ್ಳು ಬರುತ್ತೆ. ಬಾಬಾ ಕ್ರಮ ಈ ಕಡೆ ಬರೀ, ದೂರ ಬರೀ, ಸರ್ಗ ಬೆಳೆಗಳನ್ನ ಕಟಾವು ಮಾಡಿ ರಾಶಿ ಮಾಡಿದ ಮೇಲೆ ಅದರಲ್ಲಿರ್ತಕ್ಕಂಥ ಧಾನ್ಯಗಳನ್ನ, ಧೂಳನ್ನ, ಕಸರನ್ನ ಮತ್ತು ಕಾವನ್ನ ಬೇರ್ಪಡಿಸ್ತಕ್ಕಂಥದ್ದು ಗಾಳಿಯನ್ನ ಬಳಸಿ ತೂರುವುದು. ದವಸ ಧಾನ್ಯಗಳನ್ನ ಹೂ ಮಾರುವವರು. 8ನೇ ತರಗತಿ ವಿದ್ಯಾರ್ಥಿನಿ ಅಶ್ವಿನಿ ಹೋಗಾರ್. ಹೆಂಗಮ್ಮ ಮಳ ಒಂದು 10 ರೂಪಾಯಿನಾ? ಮಾರು ಕೊಡಮ್ಮ, ಮಾರು 10 ರೂಪಾಯಿಗೆ. ಮಳ ಅಂದ್ರೆ ಬರಲ್ಲ. ಮನೆಯಲ್ಲಿ ಮದುವೆ ಇದೆಮ್ಮ, ಮದುವೆ ಜಾಸ್ತಿ ಬೇಕು, ಹೂವು ಕಡಿಮೆ ಮಾಡಿ ಕೊಡಮ್ಮ. ಏನಮ್ಮ ಹೂವು, ಯಾವ್ಯಾವ ಹೂವು ಇದಾವೆ ನಿಮ್ಮ ಹತ್ರ? ಯಾವ್ಯಾವ ಹೂವು ಇದಾವೆ ನಿಮ್ಮ ಹತ್ರ? ಗುಲಾಬಿ ಮಲ್ಲಿಗೆ ಹೂವಿಲ್ಲ ನಮ್ಮ ಮೈಸೂರು ಮಲ್ಲಿಗೆ. ಹಳ್ಳಿಯಲ್ಲಿ ಹೂಗಳನ್ನು ಕಟ್ಟಿಬಿಟ್ಟು ಬೇಕಾಗ್ತಕ್ಕಂಥವರಿಗೆ ಅಲ್ಲೇ ಮನೆ ಹತ್ರದಿಂದ ಹೋಗಿ ಹೂಗಳನ್ನು ತರುವಂಥದ್ದು. ಹಾಗೂ ಬೆಳಿಗ್ಗೆ ಹೂಗಳನ್ನು ಕಟ್ಟಿರ್ತಕ್ಕಂಥ ಹೂಗಳನ್ನು, ಅಕ್ಕಿಗಳನ್ನು, ದವಸ ಧಾನ್ಯಗಳನ್ನು ಜರಡಿ ಹಿಡಿದು ದವಸ ಧಾನ್ಯಗಳನ್ನು ಸ್ವಚ್ಛಗೊಳಿಸುವಂಥದ್ದು. ಹಳ್ಳು, ಅಕ್ಕಿ ಬೇರೆ, ನುಚ್ಚು ಬೇರೆ ಮಾಡಿಬಿಟ್ಟು ಜರಡಿಯನ್ನು ಬಳಸಿ, ಅಕ್ಕಿ ಇರುವ ಜರಡಿಯನ್ನು ಬಳಸಿಬಿಟ್ಟು ದವಸ ಧಾನ್ಯಗಳನ್ನು ಸ್ವಚ್ಛಗೊಳಿಸುವುದು. ಹಳ್ಳು, ಮೆಣಸು, ಮೊಸರು, ನುಚ್ಚು ಎಲ್ಲ. ವೆರಿ ಗುಡ್. ಈ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ, ಹಬ್ಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.
ಹಾ ಸ್ವಲ್ಪ ಸರ್ಕ ಲೇ ನೀವು ತಲೆ ತೆಗಿಕ್ಲೇ ನೀವು ತಲೆ ಹಾ ಮುಗಿತೇನ್ರಿ ನೆಕ್ಸ್ಟ್ ಪ್ರೋಗ್ರಾಮ್ ಇವತ್ತು ನಮ್ಮ ಶಾಲೆಗೆ ಶಿಕ್ಷಕಿಯಾಗಿ ಒಂದು ಸ್ಥಾನವನ್ನು ಮುಗಿಸಿದ್ದಾರೆ. 6ನೇ ತರಗತಿ ಶಿಕ್ಷಕರಿಗೆ ಧನ್ಯವಾದಗಳು ಹಾಗೂ ಎಲ್ಲ ಕನ್ನಡರಿಗೆ ತುಂಬ ಧನ್ಯವಾದಗಳು.